ಜಲಾಶಯ ಯೋಜನೆಯ ಕಾವೇರಿ ನೀರಾವರಿ ನಿಗಮದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಗುತ್ತಿಗೆದಾರರಿಗೆ ಸುಮಾರು 2 ವರ್ಷಗಳಿಂದ ಎಲ್ಒಸಿ ನೀಡದೆ ಪ್ಯಾಕೇಜ್ ಗುತ್ತಿಗೆ ಜನರಲ್ ಗುತ್ತಿಗೆದಾರರಿಗೆ ವೈಯಕ್ತಿಕ ಎಲ್ಒಸಿ ಬಿಡುಗಡೆ ಮಾಡಲಾಗುತ್ತಿದ್ದು ತಾರತಮ್ಯ ಎಸಗದೆ ಕಾವೇರಿ ನಿಗಮದಿಂದ ಬಿಡುಗಡೆ ಮಾಡುವಂತೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪರಿಶಿಷ್ಟ ಜಾತಿ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಹೇಮರಾಜ್ ಆಗ್ರಹಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿ ಪರಿಶಿಷ್ಟ ಜಾತಿ ಪಂಗಡದ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರು ಆಗ್ರಹಿಸುವುದೇನೆಂದರೆ ಈಗಿನ ಘನ ಸರ್ಕಾರದ ಜಲಸಂಪನ್ಮೂಲ ಇಲಾಖೆಯ ಕಾವೇರಿ ನೀರಾವರಿ ನಿಗಮ ಇಲ್ಲಿಗೆ ಪರಿಶಿಷ್ಟ ಜಾತಿ ಪಂಗಡದ ಗುತ್ತಿಗೆದಾರರು ಈ ಹಿಂದೆ ಟೆಂಡರ್ ಮೂಲಕ ಮಾಡಿದ ಕಾಮಗಾರಿಗಳಿಗೆ ಎಲ್ಒಸಿ ನೀಡದೆ ಜನರಲ್ ಗುತ್ತಿಗೆದಾರರ ಪ್ಯಾಕೇಜ್ ಕಾಮಗಾರಿಗಳಿಗೆ ವೈಯಕ್ತಿಕವಾಗಿ ಎಲ್ಒಸಿ ನೀಡುತ್ತಿರುವುದು ನಮ್ಮಗಳಿಗೆ ಸಹಿಸಲಾಗದ ಅನ್ಯಾಯವಾಗಿರುತ್ತದೆ ಎಂದರು. ಅಲ್ಲದೆ ಪ್ರಸ್ತುತ ಘನ ಸರ್ಕಾರವು ಆಡಳಿತಕ್ಕೆ ಬಂದ ಮೇಲೆ ಹೆಸರಿಗೆ ಮಾತ್ರ 2 ಕೋಟಿಯವರೆಗೆ ಮೀಸಲು ಕಾಮಗಾರಿ ಎಂದು ಹೇಳಿ ಕಾಮಗಾರಿಯ ಟೆಂಡರ್ಗಳ ಅಂದಾಜು 2 ಕೋಟಿಗಿಂತ ಮೇಲ್ಪಟ್ಟು 2 ಕೋಟಿ 10 ಲಕ್ಷ 2 ಕೋಟಿ 1 ಲಕ್ಷ ರು ರೀತಿಯಾಗಿ ಅಂದಾಜು ತಯಾರಿಸಿ ಮೀಸಲು ಗುತ್ತಿಗೆ ಕಾಮಗಾರಿಗಳು ಗೆ ಬರುವ ಹಾಗೆ ತಂತ್ರಗಾರಿಕೆ ಹಾಗೂ ಹುನ್ನಾರದ ಮೋಸವೆಸಗಿರುವ ಅಂದಾಜುಗಳನ್ನು ತಯಾರಿಸಿರುವುದು ನಮ್ಮಗಳ ದುರದೃಷ್ಟಕರ ಎಂದು ದೂರಿದರು. ಇದು ಎಲ್ಲ ಜನಸಾಮಾನ್ಯರಿಗೆ ತಿಳಿದ ವಿಚಾರವಾಗಿರುತ್ತದೆ. ಆದುದರಿಂದ ಈ ಇಲಾಖೆಯ ಮಾನ್ಯ ಜಲಸಂಪನ್ಮೂಲ ಸಚಿವರು ಹಾಗೂ ಈ ರಾಜ್ಯದ ಘನತೆಯುತ ಉಪಮುಖ್ಯಮಂತ್ರಿಗಳವರು ಹಾಗೂ ನಿಗಮ ಮಂಡಳಿಯ ವ್ಯವಸ್ಥಾಪಕ ನಿರ್ದೇಶಕರು ಈ ವಿಚಾರದಲ್ಲಿ ಗಮನ ಹರಿಸಿ ಆಗುತ್ತಿರುವ ಅನ್ಯಾಯಗಳನ್ನು ನ್ಯಾಯಯುತವಾಗಿ ಮೀಸಲಿಗನುಗುಣವಾಗಿ ಕಾಮಗಾರಿಗೆ ಪ್ರತ್ಯೇಕ ಅನುದಾನವನ್ನು ಬಿಡುಗಡೆ ಮಾಡಿ ಇಲಾಖೆ ವತಿಯಿಂದ ಪ್ರತ್ಯೇಕವಾಗಿ ಮೀಸಲು ಗುತ್ತಿಗೆದಾರರಿಗೆ ಲೋಕೋಪಯೋಗಿ ಇಲಾಖೆಯಲ್ಲಿ ಅನುಸರಿಸಿ ನೀಡುವಂತೆ ಜಲಸಂಪನ್ಮೂಲ ಇಲಾಖೆ ಕಾವೇರಿ ನೀರಾವರಿ ನಿಗಮ ಇಲ್ಲಿಯೂ ಕೂಡ ಸರ್ಕಾರವು 25 ಲಕ್ಷಕ್ಕಿಂತ ಕಡಿಮೆ ಇರುವ ಕಾಮಗಾರಿ ಬಿಲ್ಲುಗಳನ್ನು ಲೋಕೋಪಯೋಗಿ ಇಲಾಖೆಯಲ್ಲಿ ಪೂರೈಸಿಕೊಡುವಂತೆ ಇಲ್ಲಿಯೂ ಕೂಡ 25 ಲಕ್ಷಕ್ಕಿಂತ ಕಡಿಮೆ ಇರುವ ಕಾಮಗಾರಿ ಬಿಲ್ಲುಗಳನ್ನು ಆದ್ಯತೆಗೆ ಪರಿಗಣಿಸದೆ ಮೀಸಲು ಗುತ್ತಿಗೆದಾರರು ನಿರ್ವಹಿಸಿದ ಕಾಮಗಾರಿಗಳಿಗೆ ಎಲ್ಒಸಿಯನ್ನು ಯಾವುದೇ ತಾರತಮ್ಯ ಎಸಗದೆ ಕಾವೇರಿ ನೀರಾವರಿ ನಿಗಮದಿಂದ ಎಲ್ಒಸಿ ಬಿಡುಗಡೆ ಮಾಡಬೇಕೆಂದು ಈ ಮೂಲಕ ವಿನಂತಿಸುತ್ತೇವೆ ಎಂದು ಹೇಳಿದರು. ಕಾಮಗಾರಿ ಮೀಸಲಿಗೆ ಸಿಗದೇ ಇಲ್ಲ. ಅದಕ್ಕೇನ್ ಮಾಡ್ತಾ ಇದ್ರು ಹುನ್ನಾರ 1 ಕೋಟಿ 70 ಲಕ್ಷದ ಒಂದು ಸಾರಿ ಕರೆಯೋದು, 2 ಕೋಟಿ ಇನ್ನೊಂದಿನ ಕರೆಯೋದು, ಇನ್ನೊಂದು 4 ಕೋಟಿ 5 ಕೋಟಿ ಇನ್ನೊಂದಿನ ಕರೆಯೋದು. ಈ ರೀತಿ ಒಂದೊಂದೇ ಕಾಮಗಾರಿಗಳನ್ನ ಅವ್ರ ಇಚ್ಛಾಶಕ್ತಿಗೆ ಅನುಗುಣವಾಗಿ ಅವ್ರಿಗೆ ಬೇಕಾದ ಗುತ್ತಿಗೆದಾರರಿಗೆ ಅವ್ರಿಗೆ ಕೊಡೋಕ್ಕೋಸ್ಕರವಾಗಿ ಕಂಡೀಷನ್ಗಳನ್ನ ಹೆಚ್ಚು ರೀತಿ ಹಾಕಿ ನಮ್ಗೆ ಕೆಲಸವನ್ನು ತಪ್ಪಿಸುವಂತ ಹುನ್ನಾರ ಮಾಡ್ತಾ ಇದ್ದಾರೆ. ಮಾನ್ಯ ಜಲಸಂಪನ್ಮೂಲ ಸಚಿವರಲ್ಲಿ ಪರಿಶಿಷ್ಟ ಜಾತಿ ಗುತ್ತಿಗೆದಾರರ ಒಂದು ಕೃತಜ್ಞಪೂರ್ವಕವಾಗಿ ನಾವು ಅವ್ರನ್ನ ಬೇಡ್ಕೊತಾ ಇದ್ದೀವಿ. ದಯವಿಟ್ಟು ಈ ತಾರತಮ್ಯ ನೀತಿನ ದಯಮಾಡಿ ಮಾಡಬೇಡಿ. ಎಲ್ಒಸಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಗುತ್ತಿಗೆದಾರರಿಗೆ ಮಾನ್ಯ ಲೋಕೋಪಯೋಗಿ ಸಚಿವರು ಯಾವ ರೀತಿ ಒಂದು ನಿಯಮ ಮಾಡಿದಾರೋ 25 ಲಕ್ಷಕ್ಕಿಂತ ಕಡಿಮೆ ಇರುವಂತ ಯಾವುದೇ ಬಿಲ್ಗಳಾದ್ರೂ ಕೂಡ ಈ ಬರುವಂತ ಏನ್ ಅವ್ರು ಎಲ್ಒಸಿ ಕೊಡ್ತಾರೆ ಆ ಎಲ್ಒಸಿ 25 ಲಕ್ಷಕ್ಕೆ ಕಡಿಮೆ ಇದ್ದಂತ ಸಣ್ಣ ಬಿಲ್ಗಳನ್ನು ಕೂಡ ಆದ್ಯತೆನೂ ಕೂಡ ಪರಿಗಣಿಸಂಗಿಲ್ಲ. ಅವನ್ ಕೆಲಸ ಮಾಡಿ ಅವನೇನಾದ್ರು 2 ತಿಂಗಳು 3 ತಿಂಗಳಾಗಿದ್ರೆ ಈ ಬಂದಂತ ಎಲ್ಒಸಿ ಬಿಲ್ ಕೊಡಬೇಕು ಅನ್ನೋ ನಿಯಮ ತಂದಿದ್ದಾರೆ. ಆ ನಿಯಮದ ಪ್ರಕಾರ ಇವತ್ತು ಲೋಕೋಪಯೋಗಿ ಇಲಾಖೆಗಳಲ್ಲೂ ಸಾಕ್ತಾ ಇಲ್ಲ. ಆದ್ರೂ ಕೂಡ ಎಷ್ಟೋ ಸುಧಾರಣೆ ಆಗಿದೆ. ಆ ರೀತಿ ಈ ಜಲಸಂಪನ್ಮೂಲ ಇಲಾಖೆಲೂ ಕೂಡ ಮಾನ್ಯ ಮಂತ್ರಿಗಳು ಆ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರು ಈ ನಿಟ್ಟಿನತ್ತ ದಯಮಾಡಿ ನಮ್ಮನ್ನು ಕೂಡ ಇತರೆ ಜನರಲ್ ಕಾಂಟ್ರಾಕ್ಟರ್ ಅನ್ನೋ ರೀತಿ ಪರಿಗಣಿಸಿ ಎಲ್ಒಸಿನ ಪ್ರತ್ಯೇಕವಾದಂತ ಅನುದಾನ ಕೊಟ್ಟು ನಮ್ಮ ಬಿಲ್ಗಳು ಕೂಡ ಯಾವ ರೀತಿ ಎಲ್ಒಸಿಗಳಿಗೆ ಸಿಗ್ತಾ ಇದೆಯೋ ಅದೇ ರೀತಿ ಸಿಗಂಗೆ ಮಾಡ್ಕೊಡ್ಬೇಕು ಅಂತ ಹೇಳಿ ಮಾಧ್ಯಮದ ಮುಖಾಂತರ. ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪರಿಶಿಷ್ಟ ಜಾತಿ ಗುತ್ತಿಗೆದಾರರ ಸಂಘದ ಗೌರವಾಧ್ಯಕ್ಷ ಗಣೇಶ್ ವೇಲಪುರಿ, ಉಪಾಧ್ಯಕ್ಷ ದಿವಾಕರ್, ಸದಸ್ಯ ಪ್ರಕಾಶ್ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.